ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತಿನ ಲಾಗಲ್ಲಿ ಬೇಬಿದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ವಿ. ಇನ್ನೇನು ನನಗೆ ಡೆಲಿವರಿ ನಿಯರ್ ಬೈ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿಬಿಡೋಣ, ಮತ್ತು ತೊಂದರೆ ಆಗುತ್ತೆ ಒಬ್ಳೆ ಬೇರೆ ಇರೋದ್ರಿಂದ. ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಹೊಸದಾಗಿ ಏನೇನು ಪರ್ಚೇಸ್ ಮಾಡಿದ್ದೀವಿ, ಹಾಗೆ ಸಿಯಾದ ಏನೇನು ಯೂಸ್ ಮಾಡ್ತಾ ಇದ್ದೀವಿ, ಹಾಗೆ ನಾನೇನು ಹಾಸ್ಪಿಟಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ. ನೀವು ಏನಾದರೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿ ಬನ್ನಿ. ಫಸ್ಟ್ ಆ್ಯಕ್ಚುಲಿ ಇದು ಸಿಯಾಗಂತಾನೆ ಪರ್ಚೇಸ್ ಮಾಡಿದ್ವಿ. ಲಾಸ್ಟ್ ಒಂದು ತೊಗೊಂಡ್ಬಿಟ್ಟು ಆಮೇಲೆ ಇದನ್ನ ಮತ್ತೆ ತರಿಸಿದ್ವಿ. ಬಟ್ ಅವಳು ಇದನ್ನ ಯೂಸ್ ಮಾಡೇ ಇಲ್ಲ. ಅವಳಿಗೆ ಇದು ಬೇಬಿನ ಹಿಂಗೆ ಕ್ಯಾರಿ ಮಾಡೋದು, ಸೊ ತುಂಬ ಈಸಿ ಬೇಬಿ ಕ್ಯಾರಿ ಮಾಡೋದು ಇದರಲ್ಲಿ. ಅದಕ್ಕೆ ಇದು ಪ್ಯೂರ್ ಕಾಟನ್ ಆದ್ದರಿಂದ ಇದನ್ನು ತರಿಸಿದ್ವಿ. ಸೊ ಅದನ್ನೇ ಇವಾಗ ಬೇಬಿಗೂ ಯೂಸ್ ಮಾಡ್ತಾ ಇದ್ದೀವಿ. ಡ್ರೈ ಕ್ಲೀನ್ ಎಲ್ಲ ಮಾಡಿಸ್ಬಿಟ್ಟು. ಸಿಯಾ ನೋಡಿ ಇದ್ರಲ್ಲಿ ಗೊಂಬೆ ಹಾಕ್ಬಿಟ್ಟು ಆಟ ಆಡ್ತಾಳೆ. ಸೊ ಅದನ್ನ ಗೊಂಬೆ ಕೂಡ ಇದರಲ್ಲಿದೆ. ಪಿಲ್ಲೋಸ್ ಎಲ್ಲ ಕೊಟ್ಟಿರ್ತಾರೆ. ಈ ಥರ ಪಿಲ್ಲೋ ಬಂದು ಏನಕ್ಕೆ ಯೂಸು ಅಂದರೆ ಬೇಬಿ ತಲೆ ಸ್ವಲ್ಪ ಹಿಂಗೆಲ್ಲ ಇರುತ್ತಲ್ವಾ, ಸೊ ಅದು ಸರಿಯಾಗಿ ಕೂರ್ಲಿ ಅಂತ ಈ ಥರ ಪಿಲ್ಲೋ ಎಲ್ಲ ಕೊಟ್ಟಿರ್ತಾರೆ. ಹಾಗೆ ಈ ಥರದ್ದು 2 ಪಿಲ್ಲೋ ಬಂದಿರುತ್ತೆ. ಇದೊಂದು ಬೆಡ್ ಬೇಬಿದು, ಪ್ಯೂರ್ ಕಾಟನ್ ಇದೆ, ಚೆನ್ನಾಗಿದೆ ಬಟ್ಟೆ. ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡೋಣ ಅಂತ ಇದನ್ನ ತರಿಸ್ಕೊಂಡಿದ್ದೀವಿ. ಪಿಲ್ಲೋ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಒಂದು ಬೇಕೇ ಬೇಕು ಹಾಸ್ಪಿಟಲ್ಗೆ ಫಸ್ಟು. ಆಮೇಲೆ ನೆಕ್ಸ್ಟ್ ಏನು ಅಂದರೆ ಇದೆರಡು ಬೇಕು. ಇದು ಒಂದು ಫಸ್ಟ್ ಬೇಬಿ ಹುಟ್ಟಿದಾಗ ಇಸ್ಕೊಳ್ಳೋಕ್ಕೆ ಆಯಿತು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಪ್ಯೂರ್ ಕಾಟನ್ನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೀವಿ. ಬಟ್ ನೀವು ಏನಾದರೂ ಕ್ಯಾರಿಂಗ್ ಇದ್ದರೆ, ಸೊ ನಿಮಗೂ ಏನಾದರೂ ನೀಡಿದರೆ ಬೇಬಿಗೆ, ನಿಯರ್ ಬೈ ವೆಸ್ಟ್ ಸೈಡಲ್ಲಿ ಇನ್ನೂ ಆಫರ್ ನಡೀತಾ ಇದೆ. ಈ ಥರ ಎಲ್ಲ ಚೆನ್ನಾಗಿರೋ ಬೇಬಿ ಪ್ರಾಡಕ್ಟ್ಸ್ ಸಿಗ್ತಾ ಇದೆ, ಹೋಗಿ ಬೈ ಮಾಡಿ. ಇದು ಆ್ಯಕ್ಚುಲಿ 999 ನಮಗೆ 699ಗೆ ಸಿಕ್ಕಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ಟೆ, ಸಖತ್ತಾಗಿದೆ. ಈ ಥರ ಇಲ್ಲಿ 2 ಸೈಡ್ ಜಿಪ್ಸ್ ಕೊಟ್ಟಿರ್ತಾರೆ. ಸೊ ಇದು ಬೆಡ್ ಆಗಿ ಕೂಡ ಯೂಸ್ ಮಾಡ್ಬೋದು ಹಾಸ್ಪಿಟಲಲ್ಲಿ. ಅಷ್ಟು ಮೆತ್ತಗಿದೆ, ಮಸ್ತಿದೆ ಬಟ್ಟೆ. ಸೊ ಇದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು, ಅದಕ್ಕೆ ಇದನ್ನೊಂದು ತೊಗೊಂಡ್ವಿ. ಈ ಥರ ಹಿಂಗೆ ಹೊಚ್ಬೋದು. ಸೊ ಯಾರಾದರೂ ನೋಡಕ್ಕೆ ಬಂದಾಗ ಹಾಸ್ಪಿಟಲಿಗೆ ಇದರಲ್ಲಿ ಮಗು ಹಾಕಿ ಕೂಡ ಅವ್ರ ಕೈಯಲ್ಲಿ ಕೊಡ್ಬೋದು, ಈಸಿ ಆಗುತ್ತೆ. ನೋಡಿ ಇದು ಹೇಗಿದೆ. ಇದೊಂದು ಹೊಸದು ಪರ್ಚೇಸ್ ಮಾಡಿರೋದು. ಹಾಗೆ ಇದೊಂದು ಈ ಥರ ಹಾಕಿಬಿಟ್ಟು ಯೂಸ್ ಮಾಡೋಕ್ಕೆ. ಸೊ ಇದು ಕೂಡ ಬೆಡ್ ಸೈಡ್. ಇದು ನಮಗೆ 499ಗೆ ಸಿಕ್ಕಿದೆ. 699 ಏನೋ ಇರೋದು. ಇದು ಕೂಡ ಪ್ಯೂರ್ ಕಾಟನ್ನು, ಚೆನ್ನಾಗಿದೆ ಬಟ್ಟೆ. ಈ ಥರ ಬರುತ್ತಲ್ವ. ಸೊ ಇದು ಕೂಡ ಹೊಸದೊಂದು ಪರ್ಚೇಸ್ ಮಾಡಿದ್ವಿ. ಹಾಗೆ 5 ಪೇರ್ಸ್ ಸಾಕ್ಸ್ ತೊಗೊಂಡು ಬಂದ್ವಿ. ಇದೆಲ್ಲ ಬೇಕಲ್ವಾ, ತುಂಬ ಚಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಮಳೆ ಇರೋದ್ರಿಂದ. ಬೇಬಿಗೆ ಏನು ಚಳಿ ಆಗಬಾರ್ದು ಅಂತ ಸಾಕ್ಸು ಎಲ್ಲ ಫುಲ್ ಬಟ್ಟೆಗಳನ್ನೇ ಆರ್ಡ್ರ್ ಮಾಡಿದ್ದೀನಿ. ಇನ್ನು ಬರೋದಿದೆ. 5 ಪೇರ್ ಸಾಕ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಪುಟ್ಟ. ನಾನಂತೂ ಇದನ್ನ ಯಾವಾಗ ಹಾಕೊಂಡು ನನ್ನ ಮಗು ಬರುತ್ತೋ, ನಾನಂತೂ ಕಾಯ್ತಾ ಇದ್ದೀನಿ ನನ್ನ ಮಗುಗೆ ಹಾಕಕ್ಕೆ. ಇದೆಲ್ಲ 5 ಪೇರ್ ಸಾಕ್ಸ್. ಹಾಗೆ ಇನ್ನು 5 ಪೇರ್ ತಲೆಗೆ. ಇದು ಬಂದು ಫುಲ್ ಸೆಟ್ಟೇ ಬರುತ್ತೆ. ಹ್ಯಾಂಡ್ ಸಾಕ್ಸ್, ಕಾಲಿಗೆ, ಹಾಗೆ ಟೋಪಿ, ಇದೆಲ್ಲ ಮ್ಯಾಚಿಂಗ್. ಇದ್ರದ್ದೇ ಒಂದು ಬಟ್ಟೆ ಕೂಡ ಇದೆ. ಸೊ ಫುಲ್ ಸೆಟ್ ಇದೆ ಇದು. ಇದಾಯಿತು ಸೆಟ್. ಈ ಥರದ್ದು 5 ತರಿಸಿದ್ವಿ. ಈ ಥರ ಕಟ್ಟೋದು ಬರುತ್ತೆ ಇನ್ನು. ಬಟ್ ಟೋಪಿ ಎಷ್ಟಿದ್ರೂ ಸಾಲದು ಈ ಟೈಮಲ್ಲಿ. ಮತ್ತು ವಾಶ್ ಮಾಡಿದಾಗ ಆರೋದು ಡೌಟೇನೆ, ಅಷ್ಟು ಚಳಿ ಸ್ಟಾರ್ಟ್ ಆಗ್ತಿದೆ ಇವಾಗ. ಹಾಗೆ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೆ ಬಟ್ಟೆಗಳು. ಸ್ವಲ್ಪ ದಪ್ಪ ಇದೆ, ಚಳಿ ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು. ಇದೆಲ್ಲ ಹೊಸದು. ಇನ್ನು ಹಳೇದು ಯೂಸ್ ಮಾಡ್ತಿರೋದು ನಾವು ಸ್ವಲ್ಪನೇ. ಹಾಗೆ ರ್ಯಾಂಪರ್ಸ್ ಬೆಸ್ಟ್ ಪಾಪು ಹುಟ್ಟಿದಾಗ. ಇನ್ನು ಡೈಪರ್ ಚೇಂಜ್ ಆಗಿರುತ್ತೆ ಮಾರ್ನಿಂಗ್ ಟೈಮಲ್ಲೆಲ್ಲ, ಬಿಸಿಲು ಇರುತ್ತಲ್ವ. ಸೊ ಆ ಟೈಮಲ್ಲೆಲ್ಲ ಡೈಪರ್ ಚೇಂಜ್ ಮಾಡಬೇಕಂದ್ರೆ
ಇನ್ನು ಸ್ವಲ್ಪ ಫ್ರೀ ಆಗಿರಬೇಕು ಮಗು ಅಂದರೆ ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು ರ್ಯಾಂಪರ್ಸ್ನ. ನಾನು ಸಿಯಾಗಿ ತುಂಬ ರ್ಯಾಂಪರ್ಸೇ ಯೂಸ್ ಮಾಡ್ತಾ ಇದ್ದೆ ಅವಾಗ. ಸೊ ಇವಾಗ ಬೇಬಿಗೆ ಒಂದು 4 ತರಿಸಿದ್ದೀನಿ, ಅದರಲ್ಲಿ ಇದೊಂದು 2 ಚೆನ್ನಾಗಿದೆ ಪುಟ್ಟದು. ಹಾಗೆ ಫುಲ್ ಹ್ಯಾಂಡ್ಸ್ ಟೀ ಶರ್ಟ್ಸ್ ತರಿಸಿದ್ದೀನಿ. ಇನ್ನು ಸಿಯಾದ್ ಸ್ವಲ್ಪ ಇದೆ, ಅದನ್ನು ವೇರ್ ಮಾಡೋಣ ಅಂತ. ಇದೊಂದು 3 ಸೆಟ್ ಬರುತ್ತಿದು. ಸೊ ಇದೆಲ್ಲ ಟ್ರೆಂಡ್ಸ್ದು ಬಟ್ಟೆ. ಸೊ ಚೆನ್ನಾಗಿದೆ ಕ್ಲಾತ್ ಬಂದು. ಈ ಥರ ಕ್ಲಾತ್ನೇ ಯೂಸ್ ಮಾಡಬೇಕು, ಮಗು ಇರಿಟೇಷನ್ ಎಲ್ಲ ಆಗಬಾರ್ದು. ಸೊ ಅದಕ್ಕೆ ಈ ಥರನೇ ಕ್ಲಾತ್ ಯೂಸ್ ಮಾಡಿ ನೀವು ಕೂಡ. 3 ಟೀ ಶರ್ಟ್ಸ್ ಆಯಿತು. ಇನ್ನು ನೆಕ್ಸ್ಟು ನಾನು ಈ ಥರದ ಬಟ್ಟೆ ಇನ್ನೂ ಹುಡುಕ್ತಾ ಇದ್ದೀನಿ, ಎಲ್ಲೂ ನಂಗೆ ಸಿಗ್ತಾ ಇಲ್ಲ. ಸೊ ಹೋಗಬೇಕು ಎಲ್ಲ ಕಡೆ ಹುಡುಕಿ ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ಇನ್ನೊಂದು 4 ಈ ಥರದ್ದು ತೊಗೋಬೇಕು. ಫುಲ್ ಪ್ಯಾಕ್ ಬಟ್ಟೆ, ಫುಲ್ ರ್ಯಾಂಪರ್ಸು ಈ ಥರದ್ದು ಇನ್ನೂ ಒಂದು 4 ಬೇಕಾಗತ್ತೆ. ಸೊ ಏನು ಇನ್ಫೆಕ್ಷನ್ ಆಗಬಾರ್ದು, ಯಾರು ಮುಟ್ಟಿದ್ರು ಇಲ್ಲ ಮಗು ಫುಲ್ ಪ್ಯಾಕ್ ಆಗಿರಬೇಕು ಅಂದರೆ ಈ ಥರದ್ದು ಹಾಕ್ಬಿಡ್ಬೇಕು. ಸೊ ಈ ಥರ ರ್ಯಾಂಪರ್ಸು ಇದೊಂದು 2 ಇದೆ. ಸೊ ಆಮೇಲೆ ಹಾಲು ಕುಡಿಸುವಾಗ ಮಗುಗೇನಾದರೂ ಚೆಲ್ಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ಒದ್ದೆ ಆಗೋದು, ಅದು ಒಂಥರ ಮಾಡ್ಕೊಳ್ಳುತ್ತಲ್ವ. ಸೊ ಆವಾಗ ಇದನ್ನು ಯೂಸ್ ಮಾಡ್ಬೋದು, ಇದ್ರ ಮೇಲೇ ಬಿದ್ದಿರುತ್ತೆ. ಸೊ ಈ ಥರದ್ದು 1 2. ನೆಕ್ಸ್ಟು ಇದೊಂದು ಸೆಟ್ಟು ಫುಲ್ ಹ್ಯಾಂಡ್ಸ್ದು, ಚಳಿ ಅಂತಲೇ ತಗೊಂಡಿರೋದು. ಫುಲ್ ಹ್ಯಾಂಡ್ಸ್ ಬಟ್ಟೆ ಇದಂತೂ ಸಖತ್ತಾಗಿದೆ. ಇದು R&Bದು ಬ್ರ್ಯಾಂಡು, ಚೆನ್ನಾಗಿದೆ ಇದೊಂದು ಕ್ಲಾತು. ಹಾಗೆ ಮೇನ್ ಆಗಿ ಸ್ವೆಟರ್ ಬೇಕೇ ಬೇಕಲ್ವಾ ಬೇಬಿಗೆ. ಸೊ ಇದನ್ನು ಮಾತ್ರ ಯಾರು ಮರಿಲೇಬೇಡಿ, ಸ್ವೆಟರು. ಇದೆ ಸಿಯಾನ್ದು. ಆ್ಯಕ್ಚುಲಿ ಡೆಟಾಲ್ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡಿ ಎಲ್ಲ ಎತ್ತಿರ್ತಾ ಇದ್ದೆ. ಸೊ ಅದಕ್ಕೆ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಹುಟ್ಟಾಗ ತುಂಬ ದೊಡ್ಡದಾಗ್ತಾ ಇತ್ತು, ಬೇಬಿಗೂ ಕೂಡ ದೊಡ್ಡದಾಗುತ್ತೆ ಅನಿಸುತ್ತೆ. ಸೊ ಇದು ಸೆಟ್ಟೇ ಇದೆ, ಇದೊಂದು ಯೂಸ್ ಮಾಡ್ತಾ ಇದ್ದೀನಿ, ಅಳಿದೇನೆ. ಹಾಗೆ ಇದು ಪುಟ್ಟ ಡ್ರೆಸ್ ಎಲ್ಲ ಸಿಯಾನ್ದು. ಇದು ಹಾಕೊಂಡ್ರೆ ನನಗೆ ಸಿಯಾನ್ದು ಅವಾಗೆಲ್ಲ ನೆನಪಾಗುತ್ತೆ. ಇದೊಂದೇ ಹೊಸದು, ಇದೊಂದು ವಿಶಾಲ್ ಮ್ಯಾಟಲ್ಲಿ ತೊಗೊಂಬಂದೆ, ಇಷ್ಟ ಆಗ್ಬಿಟ್ಟು. ಜಸ್ಟ್ 99 ರುಪೀಸ್ಗೆ ಸೆಟ್ ಸಿಕ್ಕಿದೆ, ಚೆನ್ನಾಗಿದೆ ನೋಡಿ. ಸೊ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಇನ್ನು ಹೊಸದಷ್ಟೇ ವಾಶ್ ಮಾಡೋದಿದೆ ಬಾಕಿ. ಪ್ಯಾಂಟು, ವಾವ್, ನಾನು ಮಾತ್ರ ಫುಲ್ ಬಟ್ಟೆನೇ ಹಾಕ್ಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈ ಸಲ. ಸೊ ಈ ಥರ ಸೆಟ್ಟು ಒಂದು 4 5 ಇದೆ. ಸೊ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಮಗುದು ಎಷ್ಟಾದರೂ ಬಟ್ಟೆ ಇದ್ರೂ ಸಾಲದು, ಯಾಕಂದರೆ ಅದು ಪಾಟಿ ಎಲ್ಲ ಮಾಡ್ತಾ ಇರುತ್ತಲ್ವಾ. ಸೊ ನಾವು ಡೈಪರೇ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ಆದರೂ ಬಟ್ಟೆ ಸಿಕ್ಕಾಪಟ್ಟೆ ಇಟ್ಕೋಬೇಕು. ಇದು ಹ್ಯಾಂಡ್ ಬ್ಲೌಸ್, ಇದ್ರದ್ದು ಟೋಪಿ ಬೇರೆ ಇದೆ, ಮ್ಯಾಕ್ಸ್ದು. ಇದು ಆ್ಯಕ್ಚುಲಿ ಸೆಟ್ಟು ಸಿಗ್ತಾ ಇಲ್ಲ ಟೋಪಿ. ಇದಿಷ್ಟು ಬೇಬಿ ಇದಾಗಿರುತ್ತೆ. ಇನ್ನು ಬೇಬಿಗೆ ನಾನು ಹೇಳಿದ್ನಲ್ವ ಫುಲ್ ಪ್ಯಾಕಿಂದು ರ್ಯಾಂಪರ್ಸ್ ಬೇಕಾಗುತ್ತೆ, ಅದನ್ನು ತರಿಸ್ಬೇಕು ಅಂತ. ಆಮೇಲೆ ಇದೊಂದು ಬೆಡ್ಶೀಟು, ಹಾಗೆ ಟವೆಲ್ಲು, ಇನ್ನೊಂದು ಇವೆರಡು ಬಾಕಿ ಇದೆ, ಅದೆರಡು ಹುಡುಕ್ತಾ ಇದ್ದೀನಿ. ಯಾವಾಗ ಸಿಗುತ್ತೋ ಈ ವೀಕಲ್ಲಿ ಹೋಗಿ ತೊಗೊಂಬರ್ಬೇಕು. ಇದೊಂದು, ಇದರಲ್ಲಿ ಸಿಯಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಇದು ಕೂಡ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಪಿಂಕ್ ಕಲರ್ ಇದೆ. ಸೊ ಇದನ್ನೊಂದು ಯೂಸ್ ಮಾಡ್ತಾ ಇದ್ದೀನಿ ಸಿಯಾನ್ದು. ಆ್ಯಕ್ಚುಲಿ ಬ್ಲ್ಯಾಂಕೆಟ್ ಒಂದು 2 ಬೇಕಾಗುತ್ತೆ. ಇದೊಂದು ಬ್ಲ್ಯಾಂಕೆಟೇ. ಸೊ ಇದು ಬೇಬಿಗೆ ಯೂಸ್ ಮಾಡೋಣ ಅಂತ. ಇನ್ನೊಂದು ಆರ್ಡರ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ಲೇಟ್ ಆಗ್ತಿದೆ ಬರೋದು. ಸೊ ನಾವೊಂದು ಡೇಟ್ ಅಂದ್ಕೊಂಡಿದ್ದೀವಿ, ಆ ಡೇಟಲ್ಲೇ ಬಂದರೆ ಓಕೆ, ನೋಡೋಣ. ದೇವರು ಕೃಪೆಯಿಂದ ಆ ಡೇಟಿಗೆ ಬಂದರೆ ನಮಗೆ ಖುಷಿ ಆಗುತ್ತೆ. ಸ್ವಲ್ಪ ಲೇಟಾಗೇ ಬರಲಿ ಅಂತ, ಸ್ವಲ್ಪ ಬೇಗ ಬರಬಾರ್ದು, ವೆಯ್ಟ್ ಎಲ್ಲ ಚೆನ್ನಾಗಿ ಇರುತ್ತೆ ಅಂತ. ಇನ್ನು ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಸ್ವಲ್ಪನೇ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಹಾಸ್ಪಿಟಲಿಂದ ಬಂದ ಮೇಲೆ ನೋಡೋಣ ಅಂತ. ಬಟ್ ಹಾಸ್ಪಿಟಲಿಗೆ ನೀಡಿರೋದು ಮಾತ್ರ ರೆಡಿ ಆಗಿದೆ. ಇದೇನೆಂದರೆ ಇದೊಂದು ಹೊಸ ತೊಗೊಂಡ್ವಿ. ಈಗ ಯಾರಾದರೂ ಮಗು ನೋಡೋಕ್ಕೆ ಬಂದಿರ್ತಾರೆ,
ಫೀಡ್ ಮಾಡ್ತಾ ಇರ್ತೀನಿ, ಸ್ವಲ್ಪ ನಾಚಿಕೆ ಆಗುತ್ತಲ್ವಾ. ಸೊ ಫೀಡಿಂಗ್ ನೈಟಿ ಬೇರೆ ಇದೆ, ಸೊ ಅದ್ರ ಮೇಲೆ ಇದು ಹಾಕೊಂಡ್ಬಿಟ್ರೆ ಏನು ಮುಜುಗರ ಆಗಲ್ಲ. ಸೊ ತುಂಬ ಕವರ್ ಆಗುತ್ತೆ, ಮಗು ಕೂಡ ಕವರ್ ಆಗುತ್ತೆ, ಹಾಗೆ ನಾನು ಕೂಡ ಕವರ್ ಆಗ್ತೀನಿ. ತುಂಬ ಸ್ಮೂತ್ ಆಗಿದೆ ಬಟ್ಟೆ, ಕಾಟನ್ದೇನೆ, ಚೆನ್ನಾಗಿದೆ. ಸೊ ಈ ಥರದನ್ನ ಯೂಸ್ ಮಾಡ್ಬೋದು ಫೀಡಿಂಗ್ ಮಾಡುವಾಗ, ಇದು ಯೂಸ್ ಆಗುತ್ತೆ ಹಾಸ್ಪಿಟಲಲ್ಲಿ. ಇದೊಂದು. ಹಾಗೆ ನನಗೆ ಸ್ವೆಟರು, ನಂಗೆ ಜಾಸ್ತಿ ಎಲ್ಲ ಹಾಕೊಳಕ್ಕಾಗಲ್ಲ ಅಂತ ಸ್ವಲ್ಪ ಮೀಡಿಯಮ್ ತೆಳುನೇ ಇರೋದು ಸ್ವೆಟರ್, ಒಂದು ಜಾಕೆಟ್ ಥರ. ಇನ್ನು ತಲೆ ಕಟ್ಟೋದು ಬೇರೆ ಇರುತ್ತಲ್ವ, ಸೊ ಅದಕ್ಕೆ ಮೇನಾಗಿ ನಿಮಗೆ ಏನು ಬೇಕು ಅಂದರೆ ಈ ಥರದ ನೈಟೀಸ್ ತುಂಬಾ ಇಂಪಾರ್ಟೆಂಟ್ ಗೊತ್ತಾ. ನಂಗೆ ಲಾಸ್ಟ್ ಟೈಮ್ ತುಂಬ ಅನುಭವಿಸ್ಬಿಟ್ಟಿದ್ದೀನಿ, ಅಂದರೆ ನಂಗೆ ಐಡಿಯಾನೇ ಇರಲಿಲ್ಲ. ಬಟ್ ಈ ಸಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ, ಯಾಕಂದರೆ 2 ತಿಂಗಳಿಂದನೇ ನನ್ನ ಮಗಳನ್ನ ಸಾಕ್ಬಿಟ್ಟಿದ್ದೀನಲ್ವಾ. ಒಬ್ರದ್ದು ಒಂದು ಹೆಲ್ಪ್ ಇಲ್ಲದೆ, ಒಬ್ಬರು ಒಂದು ಸಿಂಗಲ್ ಡೇ ಸ್ನಾನ ಯಾರೂ ಮಾಡ್ಸೋಕ್ಕೆ ಬಂದಿಲ್ಲ 2 ಮಂತ್ಸ್ ಇದ್ದಾಗ್ಲಿಂದನೂ ಸಿಯಾಗೆ. ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟಿದೆ ನನಗಿವಾಗ, ಅದಕ್ಕೆ ಎಲ್ಲ ಗೊತ್ತಾಗುತ್ತೆ. ಅವಳು ಎಷ್ಟೋ ಸಲ ನೈಟೆಲ್ಲ ಹಾಸ್ಪಿಟಲಿಗೆ ಓಡಿಸಿರೋದಿದೆ, ಅದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಮತ್ತೆ ಆ ಡೇ ಸ್ಟಾರ್ಟ್ ಆಗುತ್ತಾ ಅಂತ ಭಯನೂ ಆಗುತ್ತೆ ಒಂದು ಸೈಡಲ್ಲಿ. ಬಟ್ ಧೈರ್ಯ ಕೂಡ ತುಂಬ ಇದೆ ಈ ಸಲ, ನೋಡೋಣ. ಸೊ ಈ ಥರ ನೈಟಿ ತುಂಬಾ ಯೂಸು, ತುಂಬ ಈಸಿಯಾಗಿ ನಾವು ಫೀಡ್ ಮಾಡ್ಬೋದು ಇದರಿಂದ. ಕವರ್ ಕೂಡ ಆಗುತ್ತೆ, ಫ್ರಾಕ್ ಕೂಡ ಆಗಿ ತುಂಬ ಲಾಂಗು ಇರುತ್ತಲ್ವಾ, ಆರಾಮಾಗಿ ಕಂಫರ್ಟ್ ಆಗಿರ್ಬೋದು. ಸೊ ಈ ಥರದ್ದು ನಾನು ಹೊಸ ತರಿಸಿದ್ದೀನಿ ಈ ಸಲ. ಆವಾಗ ಸಿಯಾ ಹುಟ್ಟಿದ್ಮೇಲೆ ತರಿಸಿದ್ದೆ ಆ್ಯಕ್ಚುಲಿ. ಇವಾಗ ಒಂದು 4 ಪೇರ್ ತರಿಸಿದ್ದೀನಿ, ಅದರಲ್ಲಿ ಇದೊಂದೆರಡು ಹಾಸ್ಪಿಟಲಿಗೆ ಇಟ್ಕೊಡ್ತಿರೋದು. ಸೊ ಈ ಥರದ ನೈಟಿ ತುಂಬಾ ಇಂಪಾರ್ಟೆಂಟು. ಹಾಗೆ ವೈಪ್ಸ್, ಇನ್ನು ನ್ಯೂ ಬಾರ್ನ್ ಬೇಬಿ ಡೈಪರ್ಸ್ ಒಂದು ರೆಡಿ ಇಟ್ಕೊಂಡಿರಬೇಕು. ಹಾಗೆ ಲಾಸ್ಟಲ್ಲಿ ಏನು ಅಂದರೆ ಇದು ಬೆಲ್ಟು. ಲಾಸ್ಟ್ನೇ ನನಗೆ ಪ್ರವಿ ತಂದು ಕೊಟ್ಟಿದ್ದು, ಆ್ಯಕ್ಚುಲಿ ಇವಾಗೂ ಯೂಸ್ ಆಗುತ್ತೆ. ಇದು ಆ್ಯಕ್ಚುಲಿ 3 ಪೀಸ್ ಬಂದಿರುತ್ತೆ. ಸೊ ಇದನ್ನು ನಾನು ಸಿ ಸೆಕ್ಷನ್ ಈ ಸಲ ನಾರ್ಮಲಿಗೆ ಮತ್ತೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬಟ್ ಸಿ ಸೆಕ್ಷನ್ ಬೇಡ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಎಲ್ಲ ನಾರ್ಮಲ್ ಆಗಿದೆ ಅಲ್ಲ. ಹೋದ್ಸಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸಿ ಸೆಕ್ಷನ್ ಆಗೋಯ್ತು. ಈ ಸಲ ನೋಡೋಣ, ಎಲ್ಲ ನಾರ್ಮಲ್ ಆಗಿದೆ. ಬಟ್ ಜರ್ನಿ ಮಾಡಿಬಿಟ್ಟಿದ್ದೀನಿ ತುಂಬ, ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ಅದರಲ್ಲೂ ತುಂಬ ಕೆಲಸ ಬೇರೆ ನನಗೆ. ಸಿಯಾನ್ ನೋಡಿಕೊಂಡು ಅವಳಿಗೆ ಸ್ನಾನ ಮಾಡಿಸಿ, ಅವ್ಳಿಗೆ ಊಟ ಮಾಡಿಸಿ, ಇನ್ನು ನಾನು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಾಯಿದೆ ಇವಾಗ. ಅವಾಗ ಸಿಂಗಲ್ ಆಗಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ, ಇವಾಗ ಬೇರೆ 3 ಜನ, ಇನ್ನು ಮಗು ಬೇರೆ ಬರ್ತಾ ಇದೆ. ಸೊ ಇದು ಬೆಲ್ಟು 3 ಪೀಸ್ ಇರುತ್ತೆ. ಇದು ತುಂಬ ರಿಲೀಫ್ ಆಗ್ತಾಯಿತ್ತು ಹಾಕೊಂಡಾಗ. ಬಟ್ಟೆ ಕೂಡ ಸ್ವಲ್ಪ ಲೂಸ್ ಆಗಿರುತ್ತಲ್ವ, ಅದೆಲ್ಲ ಫಿಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದು. ಇದನ್ನು ಪ್ರವಿ ಅಮೆಝಾನಲ್ಲಿ ತರಿಸಿದ್ರು. ಲಿಂಕ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಸೊ ಇದು ಮೇಲ್ಗಡೆ ಬರುತ್ತೆ, ಈ ಪಾರ್ಟಲ್ಲಿ ಬರುತ್ತೆ. ಇದೆರಡು ಪೇಸು ಹಾಕೊಂಡು ಇದನ್ನು ಲಾಸ್ಟಲ್ಲಿ ಹಾಕೋಬೇಕು. ಇದು ನನ್ನ ಬೆಲ್ಟ್ ಆಗಿರುತ್ತೆ. ಸೊ ಇದಿಷ್ಟು ನಾನು ಹಾಸ್ಪಿಟಲಿಗೆ ಇವಾಗ ಸದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಇದೆ, ಏನು ಅಂದರೆ ಸ್ವಲ್ಪ ಮೆಟರ್ನಿಟಿ ಪ್ಯಾಡ್ಸ್ ಆಗಿರ್ಬೋದು, ಹಾಗೆ ಇನ್ನರ್ಸ್ ಆಗಿರ್ಬೋದು, ಬೇಬಿದು ರ್ಯಾಂಪರ್ಸು, ಬೇಬಿ ಡೈಪರ್ಸು, ಇದಿಷ್ಟು ಬೇಕಾಗುತ್ತೆ. ಇನ್ನು ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿ ಏನು ಎಮರ್ಜೆನ್ಸಿ ಬೇಕಾಗುತ್ತೋ ಅದನ್ನು ಅಲ್ಲಿ ತೊಗೋಬೇಕಾಗುತ್ತೆ. ನೋಡಿದ್ರಲ್ಲ, ಈಗ ನಾವು ಆಲ್ರೆಡಿ ಬೇಬಿಗೆ ಹೆಸರು ಕೂಡ ಚೂಸ್ ಮಾಡಿದ್ದೀವಿ. ಅದನ್ನು ನೆಕ್ಸ್ಟ್ ಲಾಗಲ್ಲಿ ರಿವೀಲ್ ಮಾಡ್ತೀನಿ. ಹುಡುಗಂದು ಆ್ಯಕ್ಚುಲಿ ಪಿ ಲೆಟರಲ್ಲೇ ಇಡೋಣ ಅಂದ್ಕೊಂಡಿರೋದು. ಅಲ್ಲಿ ಸಿಯಾ ಇದ್ದಾಳಲ್ವಾ, ಸೊ ಇನ್ನೊಂದು ಮಗುಗೆ ಪಿನಲ್ಲಿ ಇಡೋಣ, ಪ್ರವೀಣು ಮತ್ತು ಪಿ ಅಂತ. ನನಗೆ ಶ್ರೀ ಅಂತಲೇ ಜಾಸ್ತಿ ಜನ ಕರೆಯೋದು, ಸೊ ಅದಕ್ಕೆ ಅಲ್ಲಿ ನಾವು ಸಿಯಾ ಅಂತ ಇಟ್ಟಿರೋದು. ಇನ್ನು ನೆಕ್ಸ್ಟ್ ಬೇಬಿಗೆ ಪಿಯಲ್ಲಿರುತ್ತೆ. ಅದು ಯಾವ ನೇಮ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ನೇಮ್ ಕೂಡ ರಿವೀಲ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ನಮ್ಮ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ.
ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್ ಬಾಯ್.